ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ T20 ವರ್ಲ್ಡ್ ಕಪ್ ಫೈನಲ್ ಸ್ಟಾರ್ಟ್ ಆಗಲಿದೆ. ಸೊ ಅದಕ್ಕೂ ಮುಂಚೆ ಭಾರತಕ್ಕೆ 2 ಗುಡ್ ನ್ಯೂಸ್ ಬಂದಿದೆ. ಹೌದು, ನೀವು ಕೇಳಬಹುದು ಯಾವ ತರ ಗುಡ್ ನ್ಯೂಸ್ ಅಂತ. ಟೀಮ್ ಇಂಡಿಯಾಕ್ಕೆ 2 ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದು ವರ್ಲ್ಡ್ ಕಪ್ ನ ಫೈನಲ್ಗೂ ಮುಂಚೆ. ಯಾವ ತರ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಇಷ್ಟು ದಿನದವರೆಗೆ ನಡೆದಿದ್ದ ICC ನಾಕ್ಔಟ್ ಗೇಮ್ಗಳಲ್ಲಿ ಭಾರತ ಯಾವಾಗೆಲ್ಲ ಸೋತಿದ್ಯೋ ಆವಾಗೆಲ್ಲ ಒಂದು ಕಾಮನ್ ವಿಷಯ ಅಂತ ಹೇಳಿದ್ರೆ, ಒಂದು ಅಂಪೈರ್ ಒಬ್ರು ಕಾಮನ್ ಆಗಿದ್ರು. ಆ ಅಂಪೈರ್ ಟೀಮ್ ಇಂಡಿಯಾದ ನಾಕ್ಔಟ್ ಗೇಮ್ಗಳಲ್ಲಿ ಯಾವಾಗೆಲ್ಲ ಅಂಪೈರಿಂಗ್ ಮಾಡಿದ್ರು ಆವಾಗೆಲ್ಲ ಭಾರತ ಸೋತಿದೆ. ಸೊ ಇದೇ ಕಾರಣಕ್ಕೆ ಆ ಅಂಪೈರ್ ಅನ್ನು ಅಶುಭ ಎಂದು ಭಾರತೀಯ ಅಭಿಮಾನಿಗಳು ಕರೆಯುತ್ತಿದ್ರು. ಸೊ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇವಾಗ ಗುಡ್ ನ್ಯೂಸ್ ಬಂದಿದೆ. ಯಾಕಂತ ಹೇಳಿದ್ರೆ, ರಿಚರ್ಡ್ ಕ್ಯಾಟಲ್ಬರ್ ಅವರು ಈ ಬಾರಿಯ ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಅಂಪೈರಿಂಗ್ ಮಾಡ್ತಾ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಇದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಲಾಜಿಕ್ ಆಗಿ ನೋಡೋದಾದ್ರೆ ಇದು ಯಾವುದೇ ತರಹದ ಒಂದು ವಿಷಯನೇ ಆಗಿರೋದಿಲ್ಲ. ಬಟ್ ಕೆಲವೊಬ್ಬರ ಅಭಿಪ್ರಾಯ, ಕೆಲವೊಬ್ಬರ ನಂಬಿಕೆ, ಆದ್ರಿಂದ ಈ ಒಂದು ಅಂಪೈರ್ ಅನ್ನು ಕೆಲವೊಬ್ರು ಅಶುಭ ಅಂತ ಕರೆಯುತ್ತಿದ್ರು. ಸೊ ಭಾರತೀಯ ಅಭಿಮಾನಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಹೈ ವೋಲ್ಟೇಜ್ ಫೈನಲ್ ಪಂದ್ಯಾಟದಲ್ಲಿ ಇಂಗ್ಲೆಂಡ್ ನ ರಿಚರ್ಡ್ ಇಲ್ಲಿಂಗ್ವರ್ತ್ ಮತ್ತು ಅಲೆಕ್ಸ್ ವಾರ್ಫ್ ಅವರು ಆನ್ಫೀಲ್ಡ್ ಅಂಪೈರ್ ಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ರಿಚರ್ಡ್ ಕ್ಯಾಟಲ್ಬರ್ ಅವರು ಈ ಬಾರಿ ಯಾವುದೇ ರೀತಿಯಾದಂತಹ ಅಂಪೈರಿಂಗ್ ಮಾಡ್ತಾ ಇಲ್ಲ. ಸೊ ಇದು ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದಾಗಿದೆ. ಸೊ ಲಾಜಿಕಲಿ ಇದು ಮ್ಯಾಟ್ರ್ ಆಗಲ್ಲ, ಬಟ್ ಈ ತರ ಆಗಿದಂತೂ ನಿಜ. ಯಾಕಂತ ಹೇಳಿದ್ರೆ, ಈ ಅಂಪೈರ್ ಯಾವಾಗೆಲ್ಲ ಅಂಪೈರಿಂಗ್ ಮಾಡಿದ್ರು ನಾಕ್ಔಟ್ ಗೇಮ್ಗಳಲ್ಲಿ ಬಲಿಷ್ಠವಾಗಿದ್ದ ನಮ್ಮ ಭಾರತೀಯ ತಂಡ ಸೋಲನ್ನು ಕಾಣ್ತಿತ್ತು. ಸೊ ಇನ್ನು ಎರಡನೆಯ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ದಿನೇಶ್ ಕಾರ್ತಿಕ್ ಅವರಿಂದ ಬರ್ತದೆ. ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ, ದಿನೇಶ್ ಕಾರ್ತಿಕ್ ಅವರ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಸದ್ಯದ ಮಟ್ಟಿಗೆ ನೋಡಿದ್ರೆ ದಿನೇಶ್ ಕಾರ್ತಿಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದು ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ಶರ್ಟ್ ಐರನ್ ಆಗಿದೆ, ವೈಬ್ ಸೆಟ್ ಆಗಿದೆ, ಇನ್ನು ಹುಡುಗರಿಗೆ ಬಿಟ್ಟದ್ದು ಎನ್ನುವ ಒಂದು ಶೀರ್ಷಿಕೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಭಾರತೀಯ ತಂಡ ಫೈನಲ್ಗೆ ಪ್ರವೇಶಿಸಿದೆ. ಯಾವಾಗೆಲ್ಲ ದಿನೇಶ್ ಕಾರ್ತಿಕ್ ಅವರು ತಮ್ಮ ಬಟ್ಟೆಯ ಐರನ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೋ ಅವಾಗೆಲ್ಲ ಟೀಮ್ ಇಂಡಿಯಾ ವಿನ್ ಆಗಿದೆ. ಸೊ ಇದು ಕಾಕತಾಳೀಯವೂ ಆಗಿರ್ಬೋದು, ಬಟ್ ಈ ತರಹದ ವಿಡಿಯೋ ಹಂಚಿಕೆ ಆದಾಗೆಲ್ಲ ನಮ್ಮ ಟೀಮ್ ಇಂಡಿಯಾ ವಿನ್ ಆಗಿದ್ದಂತೂ ನಿಜವಾಗಿರ್ತದೆ. ಸೊ ಯಾವೆಲ್ಲ ಮೂಮೆಂಟ್ ಗಳಲ್ಲಿ ದಿನೇಶ್ ಕಾರ್ತಿಕ್ ಅವರು ಈ ತರಹದ ವಿಡಿಯೋವನ್ನು ಹರಿಬಿಟ್ಟಿದ್ರು, ಹಾಗೆ ಯಾವ ಮೂಮೆಂಟ್ ಗಳಲ್ಲಿ ಭಾರತೀಯ ತಂಡ ವಿನ್ ಆಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ. 2025ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್, 2025ರ ಏಷ್ಯಾ ಕಪ್ ಫೈನಲ್, 2025ರ ಮಹಿಳಾ ಏಕದಿನ ಫೈನಲ್, ಹಾಗೇನೆ RCB ಫೈನಲ್ ಬಂದಾಗ WPL ನಲ್ಲಿ. ಸೊ ಅವಾಗ ಕೂಡ ಇದೇ ತರಹ ವಿಡಿಯೋವನ್ನು ಹರಿಬಿಟ್ಟಿದ್ರು. ಸೊ ಅವಾಗ ಕೂಡ RCB ವಿನ್ ಆಗಿತ್ತು. ಅದೇ ರೀತಿಯಲ್ಲಿ ಮಹಿಳೆಯರು ಕೂಡ ವಿನ್ ಆಗಿದ್ರು. ಅದೇ ರೀತಿಯಲ್ಲಿ ಇಂಡಿಯನ್ ಮೆನ್ಸ್ ಟೀಮ್ ಕೂಡ ಫೈನಲ್ ಅನ್ನು ವಿನ್ ಆಗಿತ್ತು. ಸೊ ಆ ವಿಡಿಯೋದಲ್ಲಿ ಏನಿದೆ ಅಂತ ನೋಡಿದ್ರೆ, ಭಾರತೀಯ ತಂಡ ಫೈನಲ್ಗೆ ಪ್ರವೇಶಿಸಿದೆ. ಹಾಗೇನೆ ಭಾರತೀಯ ಆಟಗಾರರು ಅಭ್ಯಾಸ ನಡೆಸುತ್ತಿದ್ದಾರೆ. ವಿಶ್ಲೇಷಕರು ಡಿಸ್ಕಷನ್ ಹಾಗೂ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಆದರೆ ನನ್ನ ಪಾತ್ರವೇನು ಇಲ್ಲಿ, ಸೊ ಅದಕ್ಕೆ ನಾನು ಐರನ್ ಮಾಡ್ತಾ ಇದ್ದೀನಿ ಅಂತ ತಮ್ಮ ವಿಡಿಯೋದಲ್ಲಿ ತೋರಿಸಿಕೊಂಡಿದ್ದಾರೆ. ಸೊ ಈ ಮೂಲಕ ಒಂದು ಅರ್ಥ ಆಗೋದೇನಂತ ಹೇಳಿದ್ರೆ, ಇದು ಟೀಮ್ ಇಂಡಿಯಾಕ್ಕೆ ಶುಭ ಶಕುನವಾಗಬಹುದು ಅಂತ ಕೆಲವು ಅಭಿಮಾನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ನೋಡೋದಾದ್ರೆ ಈ ತರದ ಗುಡ್ ನ್ಯೂಸ್ ಗಳು ನಮ್ಮ ಅಭಿಮಾನಿಗಳಿಗೆ ಖುಷಿ ತರುವುದಂತೂ ನಿಜವಾಗಿರ್ತದೆ. ಸೊ ಅದೇ ರೀತಿಯಲ್ಲಿ ದಿನೇಶ್ ಕಾರ್ತಿಕ್ ಅವರ ಈ ವಿಡಿಯೋ ಇವಾಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದರಿಂದ ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿನ ಖುಷಿಯಂತೂ ತಂದು ಕೊಟ್ಟಿದೆ. ಯಾಕಂತ ಹೇಳಿದ್ರೆ, ಒಂದು ಕಡೆ ನೋಡೋದಾದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಭಾರತಕ್ಕೆ ಕಂಟಕ ಅನ್ನೋದು, ಹಾಗೇನೆ ನ್ಯೂಜಿಲೆಂಡ್ ಎದುರು ಭಾರತ ICC ನಾಕ್ಔಟ್ ಗೇಮ್ಗಳಲ್ಲಿ 3 ಬಾರಿಯೂ ಸೋತಿದೆ. ಈ 2 ಮ್ಯಾಟರ್ಗಳೇನಿದ್ದಾವೆ ಅದು ಭಾರತೀಯರಿಗೆ ಸ್ವಲ್ಪ ತಲೆನೋವಾಗಿತ್ತು. ಬಟ್ ಅದೆಲ್ಲದಕ್ಕೂ ಮೀರಿ ಈ 2 ಗುಡ್ ನ್ಯೂಸ್ಗಳು ಬಂದಿರೋದ್ರಿಂದ ಭಾರತೀಯ ಅಭಿಮಾನಿಗಳಿಗೂ ಸ್ವಲ್ಪ ಮಟ್ಟಿನ ನಿರಾಳ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಈ ಬಾರಿಯ ವರ್ಲ್ಡ್ ಕಪ್ ಭಾರತ ವಿನ್ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಇಂತಹ ವಿಷಯಗಳು ಕೆಲವೊಮ್ಮೆ ಸಪೋರ್ಟ್ ಆಗೋದಂತೂ ಖಂಡಿತವಾಗಿಯೂ ಆಗ್ತದೆ. ಸೊ ಅದೇ ರೀತಿ ಈ ಬಾರಿಯೂ ನಿಜವಾಗ್ಲಿ ದಿನೇಶ್ ಕಾರ್ತಿಕ್ ಅವರ ವಿಡಿಯೋ ಒಳ್ಳಾಡ್ತದಂತೆ ಈ ಬಾರಿಯೂ ಟೀಮ್ ಇಂಡಿಯಾ ವಿನ್ ಆಗಲಿ ಅಂತ ಆಶಿಸೋಣ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.